ಈ ಪ್ಲ್ಯಾಂಟ್ ಹೆಸರು ಹನಿಸಕಲ್ ಅಂತ ಹೇಳ್ತಾರೆ, ಜಾಪನೀಸ್ ಹನಿಸಕಲ್ ಅಂತಲೂ ಹೇಳ್ತಾರೆ. ಕನ್ನಡದಲ್ಲಿ ಇದನ್ನು ಮಧುಮತಿ ಅಂತ ಹೇಳ್ತಾರೆ. ಹೂ ಅರಳೋ ದಿನ ಈ ರೀತಿ ವೈಟ್ ಕಲರ್ಲಿರುತ್ತೆ. ಆಮೇಲೆ ಇದು ಈ ರೀತಿ ಯೆಲ್ಲೋ ಆಗಿ ಚೇಂಜ್ ಆಗುತ್ತೆ. ಹೂ ಅರಳಿದ ಮೇಲೆ ಇದು 2 ರಿಂದ 3 ದಿನ ತನಕ ಇರುತ್ತೆ. ಇದೊಂದು ಬಳ್ಳಿ ಗಿಡ. ಇದನ್ನು ಬೆಳೆಸೋದಕ್ಕೆ ಸಪೋರ್ಟ್ ಬೇಕೇ ಬೇಕು. ನಾನು ಇದನ್ನು ತಂದಾಗ ತುಂಬ ಚಿಕ್ಕ ಗಿಡ ಆಗಿತ್ತು, ಪಾಲಿಥೀನ್ ಕವರಲ್ಲಿತ್ತು. ಇವಾಗ ನೋಡಿ ಇದು ಈ ಟ್ರೇಲೀಸ್ ತುಂಬ ಹಬ್ಕೊಂಡು ಬೆಳೆದಿದೆ. ಈ ಟ್ರೇಲೀಸಲ್ಲಿ ಎರಡೂ ಸೈಡಲ್ಲಿ ನಾನು ಟೆಕೋಮಾ ಗಿಡನ ಹಾಕಿದ್ದೆ. ಒಂದು ಸೈಡ್ ಯೆಲ್ಲೋ ಮತ್ತು ಆರೆಂಜ್. ಯೆಲ್ಲೋ ಚೆನ್ನಾಗಿ ಬಂತು, ಆರೆಂಜ್ ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ನಾನು ಈ ಹನಿಸಕಲ್ ಪ್ಲ್ಯಾಂಟ್ನ ಹಾಕಿದ್ದೀನಿ. ಈ ಬಳ್ಳಿನ ಹಾಗೆ ಬೆಳೆಯೋಕೆ ಬಿಟ್ಟರೆ ತುಂಬ ಎತ್ತರ ಬೆಳ್ಕೊಂಡು ಹೋಗುತ್ತೆ. ನಾವು ಅದನ್ನು ಟ್ರಿಮ್ ಮಾಡ್ತಾ ಇರಬೇಕು. ನಮ್ಗೆ ಹೇಗೆ ಬೇಕೋ ಆ ರೀತಿ ಟ್ರಿಮ್ ಮಾಡ್ಕೊಳ್ತಾ ಇರ್ಬೋದು. ಫುಲ್ ಸನ್ಲೈಟಲ್ಲಿ ಬೆಳೆಯೋ ಅಂಥ ಕ್ರೀಪರ್ ಇದು. ಈ ಕ್ರೀಪರಲ್ಲಿ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ. ಏಪ್ರಿಲಿಂದ ಹೂ ಬರೋಕ್ಕೆ ಶುರುವಾದರೆ ಅಕ್ಟೋಬರ್ ನವಂಬರ್ ತನಕ ಹೂ ಬರ್ತಾ ಇರುತ್ತೆ. ಯಾವಾಗ ಹೂ ಬಿಡೋದು ನಿಂತೋಗುತ್ತೆ, ಹೂವಿನ ಸೀಸನ್ ಪೂರ್ತಿ ಮುಗಿದೋದ್ಮೇಲೆ ಈ ಗಿಡನ ನೀವು ಪೂರ್ತಿ ಹಾರ್ಡ್ ಪ್ರೂನಿಂಗ್ ಮಾಡ್ಬೋದು. ನೆಕ್ಸ್ಟ್ ಇಯರು ಪುನಃ ಅದರಲ್ಲಿ ಹೊಸ ಚಿಗುರು ಬಂದು ಪುನಃ ಇದೇ ರೀತಿ ಬಳ್ಳಿ ಬೆಳೆಯುತ್ತೆ. ನಾವೆಷ್ಟೇ ಹಾರ್ಡ್ ಪ್ರೂನಿಂಗ್ ಮಾಡಿದರೂ, ಇದೆಲ್ಲ ಪೂರ್ತಿ ಕಟ್ಟಿಂಗ್ ಮಾಡಿದ್ರೂ ನೆಕ್ಸ್ಟ್ ಸಮ್ಮರ್ ಬಂದಾಗ ಅದರಲ್ಲಿ ಹೊಸ ಬ್ರಾಂಚಸ್ ಬರುತ್ತೆ. ಯಾವುದೇ ಕ್ರೀಪರ್ಗಳಾಗಿರ್ಬೋದು, ವರ್ಷಗಳು ಕಳೆದ ಹಾಗೆ ಅದರದ್ದು ಕಾಂಡ ದಪ್ಪ ಆಗ್ತಾ ಬರುತ್ತೆ. ಪಾಟ್ಗಳಲ್ಲಿ ಕೂಡ ಈ ಕ್ರೀಪರ್ಗಳನ್ನ ಬೆಳಿಬೋದು. ಇದ್ರ ಬೇರುಗಳು ತುಂಬ ಆಳಕ್ಕೆ ಹೋಗುತ್ತೆ. ಹಾಗಾಗಿ ದೊಡ್ಡ ಪಾಟಲ್ಲಿ ಬೆಳಿಬೇಕಾಗುತ್ತೆ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳಿಬೇಕಾಗುತ್ತೆ. 17 ಇಂಚಿನ ಪಾಟ್ ಆದರೂ ತಗೋಬೇಕು. ನಾರ್ಮಲ್ ಪಾಟ್ ಮಿಕ್ಸಲ್ಲೇ ಇದನ್ನು ಬೆಳಿಬೋದು. ಫರ್ಟಿಲೈಸರ್ ಹಾಕೋದಾದರೆ ನೀವು ಇದಕ್ಕೆ NPK ಮತ್ತು DAP ಯಾವ್ದು ಬೇಕಾದರೂ ಹಾಕ್ಬೋದು. ಈ ಕ್ರೀಪರ್ನ ಸೀಡ್ಸ್ ಮತ್ತು ಸ್ಟೆಮ್ ಕಟ್ಟಿಂಗ್ ಎರಡೂ ರೀತಿಯಲ್ಲೂ ಬೆಳಿಬೋದು. ಆದರೆ ಸ್ಟೆಮ್ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬಹುದು. ಈ ಹೂವಿನ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ಗಾಳಿಯಲ್ಲಿ ತುಂಬ ದೂರ ತನಕನೂ ಇದರ ಸುವಾಸನೆ ಬರ್ತಾ ಇರುತ್ತೆ. ಈ ಹೂವಿನ ಶೇಪ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. 5 ಎಸಳುಗಳಿರುತ್ತೆ, 1 ಸಪ್ರೇಟ್ ಆಗಿರುತ್ತೆ, 4 ಒಂದೇ ಕಡೆ ಇರುತ್ತೆ. ಈ ರೀತಿ ಇರುತ್ತೆ. ಈ ಹೂವು ಜೇನ್ನೊಣನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಹೂವೊಳಗಿರೋ ನೆಕ್ಟರ್ನ ಜೇನ್ನೊಣಗಳು ಹೀರ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಹನಿಸಕಲ್ ಅಂತಲೇ ಹೇಳ್ತಾರೆ. ಜಾಪನೀಸ್ ಹನಿಸಕಲ್ ಪ್ಲ್ಯಾಂಟ್ ಅಂತಲೂ ಹೇಳ್ತಾರೆ ಇದನ್ನು. ಇದರದ್ದು ನೇಟಿವ್ ಬಂದು ಜಪಾನ್. ಈ ಪ್ಲ್ಯಾಂಟ್ನ ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನಲ್ಲಿ ಕೂಡ ಯೂಸ್ ಮಾಡ್ತಾರಂತೆ. ಈ ಕ್ರೀಪರ್ನ ಗ್ರೌಂಡಲ್ಲಿ ಬೆಳೆದಿದ್ರೆ ಸಮ್ಮರ್ ಆಗಿದ್ರೂ ಕೂಡ 2 ದಿನ ಅಥವಾ 3 ದಿನಕ್ಕೊಂದ್ಸಲ ನೀರು ಹಾಕಿದ್ರೂ ನಡೆಯುತ್ತೆ. ಆದರೆ ಪಾಟಲ್ಲಿ ಹಾಕಿದರೆ ಡೈಲಿ ನೀರು ಹಾಕಬೇಕಾಗುತ್ತೆ. ಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆನೇ ಇಡಬೇಕು. ಕ್ರೀಪರ್ಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ಸಪೋರ್ಟ್ ಕೊಡಲೇಬೇಕಾಗತ್ತೆ.